ಕುವೈತ್ ಕನ್ನಡ ಕೂಟ ಕುವೈತ್ನ 41 ವರ್ಷಗಳ ಐತಿಹಾಸಿಕ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆ ಇತ್ತೀಚೆಗೆ ಕಲಾದರ್ಪಣ ಎಂಬ ಶೀರ್ಷಿಕೆಯೊಂದಿಗೆ ಅದ್ಭುತ ಕನ್ನಡ ರಾಜ್ಯೋತ್ಸವವನ್ನು ಆಯೋಜಿಸಿತು. ಕರ್ನಾಟಕದ ಸಮೃದ್ಧ ಕಲಾ ಪರಂಪರೆ, ಸಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಮನಮೋಹಕವಾಗಿ ಪ್ರದರ್ಶಿಸಿದ ಈ ಕಾರ್ಯಕ್ರಮ ಬಣ್ಣ ಬಣ್ಣದ ಕಲಾ ವೈಭವದಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ರಾಜ್ಯದ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಹೆಮ್ಮೆಗೆ ಸಮರ್ಪಿತವಾದ ಈ ಸಂಭ್ರಮ ನಿಜಕ್ಕೂ ಅದ್ಭುತವಾಗಿತ್ತು. ಕುವೈತ್ ಕನ್ನಡ ಕೂಟ 2025ರ ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ತಾರೇಂದ್ರ ಶೆಟ್ಟಿಗಾರ್, ಉಪಾಧ್ಯಕ್ಷೆ ಡಾಕ್ಟರ್ ಪ್ರೀತಿ ಶೆಟ್ಟಿ, ಕಾರ್ಯದರ್ಶಿ ಡಾಕ್ಟರ್ ಗುರುಪ್ರಸಾದ್ ಸುಬ್ಬರಾವ್ ಮತ್ತು ಖಜಾಂಚಿ ಮಂಜುನಾಥ್ ಜೋಗಿ ತಮ್ಮ ಕುಟುಂಬಗಳು ಮತ್ತು ಅತಿಥಿಗಳೊಂದಿಗೆ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಭವ್ಯ ಆರಂಭ ನೀಡಿದರು. ನಂತರ ಡಾಕ್ಟರ್ ಪ್ರೀತಿ ಶೆಟ್ಟಿ ಅವರು ಗಣ್ಯರು, ಸದಸ್ಯರು ಮತ್ತು ಅತಿಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಕೋರಿದರು. ಸಂಭ್ರಮದ ಸಂಜೆಗೆ ಸೂಕ್ತವಾದ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಖ್ಯಾತ ಕನ್ನಡ ನಟ ಹಾಗೂ ಸಾಂಸ್ಕೃತಿಕ ರಾಯಭಾರಿ ವಿಜಯ ರಾಘವೇಂದ್ರ ಆಗಮಿಸಿದ್ದರು. ಅವರೊಂದಿಗೆ ಭಾರತದ ರಾಯಭಾರ ಕಚೇರಿಯ ಹರಿತ್ ಕೇತನ ಶೆಲ್ಫ್ ಗೌರವ ಅತಿಥಿಯಾಗಿ ಹಾಗೂ ಎಸ್.ಎನ್. ರಾಮಚಂದ್ರನ್ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಹಾಜರಿದ್ದರು. ಇವರ ಸಾನ್ನಿಧ್ಯ ರಾಜ್ಯೋತ್ಸವದ ಗೌರವ ಮತ್ತು ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿತು. ಚಿಗುರು ಬಳ್ಳಿ ಕಾರ್ಯಕ್ರಮದ ವಿವರಗಳನ್ನು ರೇವಣಸಿದ್ದಪ್ಪ ಹೊಂಬಾಳಿ ಮತ್ತು ರಾಮಚಂದ್ರನ್ ಮಂಡಿಸಿದರು. ಸದಸ್ಯರ ಮಕ್ಕಳಿಗೆ ಹಾಗೂ ಆಸಕ್ತರಿಗೆ ಕನ್ನಡ ಕಲಿಸುವ ಮಹತ್ವವನ್ನು ಅವರು ಒತ್ತಿ ಹೇಳಿದರು. ಸಾಮಾಜಿಕ ಜವಾಬ್ದಾರಿಯತ್ತ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದ ಕುವೈತ್ ಕನ್ನಡ ಕೂಟ ವೆಲ್ಫೇರ್ ಅಸೋಸಿಯೇಷನ್ ಅಂಗಸಂಸ್ಥೆ ಗ್ರಾಮೀಣ ಭಾರತದಲ್ಲಿ 26 ಕನ್ನಡ ಮಾಧ್ಯಮ ಶಾಲೆಗಳ ಮೂಲಕ 7,000ಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣದ ಬೆಂಬಲ ಒದಗಿಸುತ್ತಿದೆ. ಡಾಕ್ಟರ್ ದಿವಾಕರ್ ಚೆಲುವಯ್ಯ ಅವರು ಕುವೈತ್ ಕನ್ನಡ ಕೂಟ ವೆಲ್ಫೇರ್ ಅಸೋಸಿಯೇಷನ್ ವಿವಿಧ ಯೋಜನೆಗಳು ಮತ್ತು ಭವಿಷ್ಯದ ಗುರಿಗಳನ್ನು ವಿವರಿಸಿದರು. ಸಂಸ್ಕೃತಿ ಸಮಿತಿಯ ಸಂಯೋಜಕಿ ಶಾಂತಲಾ ಸತೀಶ್ ಆಚಾರ್ಯ ಮತ್ತು ಸಹ ಸಂಯೋಜಕಿ ಸೌರಭ ವಿಕ್ರಮ್ ಅವರ ನೇತೃತ್ವದಲ್ಲಿ ಕಲಾದರ್ಪಣದ ಕಲಾತ್ಮಕ ಪರಿಕಲ್ಪನೆಯನ್ನು ನಿಖರವಾಗಿ ರೂಪಿಸಲಾಗಿತ್ತು. ಪ್ರತಿಯೊಂದು ಪ್ರದರ್ಶನವೂ ಕರ್ನಾಟಕದ ವೈವಿಧ್ಯಮಯ ಕಲಾ ಪರಂಪರೆಗೆ ಸಮರ್ಪಿತವಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ, ಸಂಗೀತ, ತಂತ್ರಜ್ಞಾನ, ಚಲನಚಿತ್ರ, ನಾಟಕ, ಕರಕುಶಲ, ವಸ್ತ್ರವಿನ್ಯಾಸ, ಚಿತ್ರಕಲೆ, ಹಾಸ್ಯಕಲೆ, ಸಮರಕಲೆ, ಗ್ರಾಮೀಣ ಕಲೆ, ಸಾಹಿತ್ಯ, ಶಿಲ್ಪಕಲೆ ಮತ್ತು ಜನಪದ ಕಲೆ ಸೇರಿದಂತೆ ಅನೇಕ ಕಲಾರೂಪಗಳನ್ನು ಮನೋಜ್ಞವಾಗಿ ಪ್ರದರ್ಶಿಸಲಾಯಿತು. ಸಾರ್ವಜನಿಕ ಸಂಪರ್ಕ ಸಮಿತಿಯವರು ಆಕರ್ಷಕ ಅಲಂಕಾರ ಮತ್ತು ಆತ್ಮೀಯ ಸ್ವಾಗತದ ಮೂಲಕ ಕಾರ್ಯಕ್ರಮದ ವಾತಾವರಣವನ್ನು ಸುಂದರಗೊಳಿಸಿದರು. ಕ್ರೀಡಾ ಸಮಿತಿ ಲಾಜಿಸ್ಟಿಕ್ಸ್ ಮತ್ತು ಉಪಹಾರ ವ್ಯವಸ್ಥೆಯನ್ನು ನಿರ್ವಹಿಸಿತು. ತಾಂತ್ರಿಕ ಸಮಿತಿ ನಿರ್ವಿಘ್ನ ಧ್ವನಿ ಚಿತ್ರ ವ್ಯವಸ್ಥೆಯನ್ನು ಖಚಿತಪಡಿಸಿತು. ಅನೇಕ ಸ್ವಯಂ ಸೇವಕರು ಹಿನ್ನೆಲೆಯಲ್ಲಿ ಶ್ರಮಿಸಿ ಈ ಸಂಭ್ರಮವನ್ನು ಯಶಸ್ವಿಗೊಳಿಸಿದರು. ವಿಜಯ ರಾಘವೇಂದ್ರ ಅವರ ಜೀವನಯಾನ ಮತ್ತು ಕನ್ನಡ ಭಾಷೆ, ಕಲೆ, ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸುವ ವಿಶೇಷ ಜೀವನ ಚರಿತ್ರೆ ವಿಡಿಯೋ ಪ್ರದರ್ಶಿಸಲಾಯಿತು. ನಂತರ ಕಾರ್ಯಕಾರಿ ಸಮಿತಿಯವರು ಅವರನ್ನು ಗೌರವಿಸಿ ಸನ್ಮಾನಿಸಿದರು. ಸನ್ಮಾನದ ನಂತರ ಅವರು ಹಾಡಿದ 2 ಮಧುರ ಗೀತೆಗಳು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ಅವರ ಸರಳತೆ ಮತ್ತು ಆತ್ಮೀಯತೆ ಕೆಕೆಕೆ ಸದಸ್ಯರ ಹೃದಯದಲ್ಲಿ ಅಳಿಯದ ನೆನಪುಗಳನ್ನು ಮೂಡಿಸಿತು. ಪ್ರತಿಯೊಂದು ಕುಟುಂಬವೂ ಅವರೊಂದಿಗೆ ಭೇಟಿಯಾಗಿ ಸೆಲ್ಫಿ ತೆಗೆದುಕೊಂಡು ಆ ಕ್ಷಣಗಳನ್ನು ತಮ್ಮ ಮನೆಗಳ ಗೋಡೆಗಳಲ್ಲಿ ಸಂಗ್ರಹಿಸಿಕೊಳ್ಳುವಂತಾಯಿತು. ಅಧ್ಯಕ್ಷ ತಾರೇಂದ್ರ ಶೆಟ್ಟಿಗಾರ್ ಅವರು ಮನಮೋಹಕ ಕನ್ನಡ ಭಾಷಣದಲ್ಲಿ ಕರ್ನಾಟಕದ ಪರಂಪರೆ ಮತ್ತು ಸಂಸ್ಕೃತಿಯ ಸೌಂದರ್ಯವನ್ನು ಹೊಗಳಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪ್ರಾಯೋಜಕರು, ಸದಸ್ಯರು ಮತ್ತು ಸ್ವಯಂ ಸೇವಕರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದರು.